ನಮಸ್ಕಾರ ರೈತ ಬಾಂಧವರೇ ಅಥವಾ ವೀಕ್ಷಕರೇ, ಇವತ್ತಿನ ದಿನ ಪಿ ಎಂ ಕಿಸಾನ್ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ವಿಚಾರ ಮಾಡೋಣವಾ? ಹಾಗಾದರೆ ಏನಿದು ಪಿ ಎಂ ಕಿಸಾನ್ ಅಂತ ಹೇಳಿದರೆ, ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳಿದರೆ ಏನು? ಏನು ಅಂತ ಹೇಳಿದರೆ, ರೈತನಿಗೆ ಸಮ್ಮಾನ ಮಾಡುವಂತಹ ಯೋಜನೆ ಅಂತಲೇ ಹೇಳಬೇಕು. ಇದನ್ನು ನಮ್ಮ ಕೇಂದ್ರ ಗೃಹ ಸರ್ಕಾರ ಇವತ್ತಿನ ದಿನ ಜಾರಿಗೆ ತಂದಿದೆ. ಅಂದರೆ ಇದು 2019 ಫೆಬ್ರವರಿಯಿಂದ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಬರ್ತಾ ಇದೆ. ಪಿ ಎಂ ಕಿಸಾನ್ ಏನು ಯೋಜನೆ ಇದೆ, ಈ ಯೋಜನೆಯು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಹೆಚ್ಚಿನ ಒಂದು ಲಾಭವನ್ನು ಕೊಡುವ ಒಂದು ಉದ್ದೇಶದಿಂದ ಇದನ್ನು ತರಲಾಗಿದೆ. ಇದು ಯಾವ ಮಂತ್ರಾಲಯದ ಕೆಳಗಡೆ ಬರ್ತದೆ ಅಂತ ಹೇಳಿದರೆ, ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಸೆಂಟ್ರಲ್ ಗೌರ್ಮೆಂಟಿನ ಮಂತ್ರಾಲಯದ ಕೆಳಗಡೆ ಬರ್ತದೆ. ಇನ್ನು ಇದರದ್ದು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಮೊದಲನೇದಾಗಿ ರೈತನಿಗೆ ಫೈನಾನ್ಷಿಯಲ್ ಸಪೋರ್ಟನ್ನು ನೀಡೋದು. ಅಂದರೆ ಆರ್ಥಿಕವಾಗಿ ಅವನಿಗೆ ಒಂದು ನೆರವನ್ನು ನೀಡ್ತಕ್ಕಂಥದ್ದು. ಮತ್ತು ಅದು ಯಾವ ಒಂದು ಸಮಯದಲ್ಲಿ ಅಂತಂದರೆ, ಬಿತ್ತನೆ ಪೂರ್ವದಲ್ಲಿ. ಅಂದರೆ ಅವನು ಬಿತ್ತನೆಗಾಗಿ ಸಾಲದ ಮೊರೆ ಹೋಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಬಿತ್ತನೆಗೆ ಬೇಕಾದಂಥ ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಇತರೆ ಇನ್ಪುಟ್ಸ್ಗಳಿಗಾಗಿ ಬೇಕಾಗುವಂಥ ಅಮೌಂಟನ್ನು ಇವತ್ತಿನ ದಿನ ಸರ್ಕಾರ ನೇರವಾಗಿ ಅವರಿಗೆ ಡಿ ಬಿ ಟಿಯನ್ನು ಮಾಡ್ತಾ ಇದೆ. ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ನೇರವಾಗಿ ಸರ್ಕಾರದಿಂದ ಬೆನಿಫಿಷರಿಗೆ, ಅಂದರೆ ರೈತನಿಗೆ ನೇರವಾಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವಂಥ ಒಂದು ವ್ಯವಸ್ಥೆ ಈ ಪಿ ಎಂ ಕಿಸಾನ್ ಅಂತ ಹೇಳ್ಬೋದು. ಇಲ್ಲೇನಾಗ್ತದೆ ಅಂದರೆ, ಅವನಿಗೆ ಬರ್ಡನ್ ಅಂತಂದರೆ ಅವನಿಗೆ ಒತ್ತಡ, ಬಿತ್ತುವ ಪೂರ್ವದಲ್ಲಿ ಬರ್ತಕ್ಕಂಥ ಸಾಲದ ಒತ್ತಡ, ಕೃಷಿ ಸಾಲದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕಾಗಿ ಈ ಯೋಜನೆಯನ್ನು ತರಲಾಗಿದೆ. ಮತ್ತು ಇಲ್ಲಿ ಇನ್ನು ಅವನನ್ನು ಆರ್ಥಿಕವಾಗಿ ಸಬಲಗೊಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಯೋಜನೆಯನ್ನು ತರಲಾಗಿದೆ. ಹಾಗಾದರೆ ಏನಾಗ್ತದೆ ಇಲ್ಲಿ ಅಂತ ಹೇಳಿದರೆ, ಕೇಂದ್ರ ಸರ್ಕಾರ 2,200 ಈಕ್ವಲ್ ಕಂತುಗಳಲ್ಲಿ 3 ಕಂತುಗಳಲ್ಲಿ ಪ್ರತಿ ವರ್ಷ ಅಮೌಂಟನ್ನು ಕೊಡ್ತದೆ. ಅಂದರೆ ಗರಿಷ್ಠ ₹6,000 ಕೊಡ್ತದೆ ಒಬ್ಬ ಎಲಿಜಿಬಲ್ ಫಾರ್ಮರ್ಸಿಗೆ. ಮತ್ತು ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ₹4,000 ಎರಡು ಕಂತಲ್ಲಿ, 2,200 2 ಕಂತಲ್ಲಿ ₹4,000 ಕೊಡ್ತದೆ. ಒಬ್ಬ ರೈತನಿಗೆ ಒಟ್ಟಾರೆಯಾಗಿ ಒಂದು 10,000ದವರೆಗೂ ಅಮೌಂಟ್ ಬರ್ತದೆ. ಕೇಂದ್ರ ಸರ್ಕಾರದಿಂದ ಒಂದು 6,000 ಪ್ರತಿ ವರ್ಷ ಬರ್ತಕ್ಕಂಥದ್ದು ಇದೆ. ಇದು ಹೇಗೆ ಬರ್ತದೆ ಅಂತ ಹೇಳಿದರೆ, ನೇರವಾಗಿ ರೈತನ ಅಕೌಂಟಿಗೆ ಡಿ ಬಿ ಟಿ ಮುಖಾಂತರ ಬರುತ್ತೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂಥೇಳಿ ನೇರವಾಗಿ ಕೇಂದ್ರ ಸರ್ಕಾರದಿಂದ ಹಲವಾರು ಬ್ಯಾಂಕ್ಗಳಿದೆ. ಸೆಂಟ್ರಲ್ ಬ್ಯಾಂಕ್ ಇರ್ಬೋದು, ಅಥವಾ ಇನ್ನಿತರೆ ಸ್ಪಾನ್ಸರ್ ಬ್ಯಾಂಕು ಮತ್ತು ಡಿ ಬಿ ಟಿ ಬ್ಯಾಂಕ್ಗಳ ಮುಖಾಂತರ ನೇರವಾಗಿ ರೈತನಿಗೆ ಈ ಹಣ ತಲುಪುವಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಪಿ ಎಂ ಕಿಸಾನ್ ಅಂಡರಲ್ಲಿ ಯಾಕಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಮೊದಲನೇದಾಗಿ ರೈತ ಕುಟುಂಬವನ್ನು ಬಲವರ್ಧನೆಗೊಳಿಸಬೇಕು. ರೈತ ಇವತ್ತೇನು ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ, ಅದು ಆಗಬಾರ್ದು ಅಂಥೇಳಿ ಅವನನ್ನು ಎಂಪವರ್ ಮಾಡೋಕ್ಕೆ ಮತ್ತು ಅವನನ್ನು ಸೇಫ್ ಗಾರ್ಡ್ ಮಾಡೋಕ್ಕೆ ಕೆಲವೊಂದು ಮನಿ ಲೆಂಡರ್ಸು, ಮೆಲಿಷಿಯಸ್ ಮನಿ ಲೆಂಡರ್ಸು ಅಂತಂದರೆ ಏನು ಖಾಸಗಿ ಸಾಲ ನೀಡುವಂಥ ವ್ಯಕ್ತಿಗಳಿದ್ದಾರೆ. ಇದರಲ್ಲಿ ಅವರ ಒಂದು ವಂಚನೆಗೆ ಒಳಗಾಗಿ ರೈತ ಇವತ್ತಿನ ದಿನ ಸಾಕಷ್ಟು ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ. ಕೆಲವೊಂದು ಸಾರಿ ಅವನು ಏನಂತಂದರೆ, ಅತಿ ಸಣ್ಣ ರೈತನಾಗಿದ್ದರೆ ಅವನು ಸಾಲದ ಒಂದು ಭಯದಿಂದ ಸಾಲುಗಾರರ ವಾಪಸ್ ಪಡೆಯೋಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಅವನು ಆತ್ಮಹತ್ಯೆ ಮೊರೆ ಹೋಗಿದ್ದು ಇದೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ 2 ಹೆಕ್ಟರ್ ಒಳಗಡೆ ಇರತಕ್ಕಂಥ ಏನು ರೈತರಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರ 1/12/2018ರಿಂದ ಇಲ್ಲಿವರೆಗೂ ₹6,000 ಥರ ಪ್ರತಿ ವರ್ಷ ಹಾಕ್ತಾ ಬರ್ತಾ ಇದ್ದಾರೆ. ಇನ್ನು ಯಾವೆಲ್ಲ ರೈತರು ಇದರಲ್ಲಿ ಎಲಿಜಿಬಲ್ ಇರ್ತಾರೆ, ಯಾರು ಇದಕ್ಕೆ ಅರ್ಹರು ಅಂತ ಹೇಳಬೇಕಾದ್ರೆ, ಮೊದಲನೇದಾಗಿ ಅವರು ರೈತರಾಗಿರಬೇಕು. ಅಂದರೆ ಅವ್ರ ಹತ್ರ ಲ್ಯಾಂಡ್ ಹೋಲ್ಡಿಂಗ್ ಇರಬೇಕು, ಸ್ವಲ್ಪ ಜಮೀನು ಇರಲೇಬೇಕಾಗ್ತದೆ. ಆ ಜಮೀನು ಇರ್ತಕ್ಕಂಥ ಲ್ಯಾಂಡ್ ರೆಕಾರ್ಡ್ಸ್ ಏನಿರ್ತದೆ, ಆರ್ ಟಿ ಸಿ ಅಂತ ಏನು ಹೇಳ್ತೀವಿ, ಅದನ್ನು ತೆಗೆದುಕೋಬೇಕಾಗುತ್ತೆ. ಜೊತೆಗೆ ಆಧಾರ್ ಕಾರ್ಡು ಇರಬೇಕಾಗುತ್ತೆ, ಮತ್ತು ಒಂದು ಅಕೌಂಟ್ ನಂಬರ್ ಇರಬೇಕು. ಈ 3ನ್ನು ತೆಗೆದುಕೊಂಡು ಮೊದಲನೇದಾಗಿ ಕೃಷಿ ಇಲಾಖೆಯನ್ನು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ತಮ್ಮ ತಾಲೂಕುಗಳಲ್ಲಿ ಸಂಪರ್ಕಿಸಬೇಕಾಗ್ತದೆ. ಅಥವಾ ಕೃಷಿ ಇಲಾಖಾ ಸಿಬ್ಬಂದಿಗಳು ರೈತರನ್ನು ಕಾಣಬೇಕಾಗ್ತದೆ. ಕಂಡು ಏನು ಮಾಡಬೇಕು, ಅರ್ಜಿಯನ್ನು ತೆಗೆದುಕೊಳ್ಬೇಕು. ಅರ್ಜಿ ತುಂಬಿಸ್ಕೊಂಡಾದಮೇಲೆ ಅರ್ಜಿ ಜೊತೆಗೆ ಅವರ ಲ್ಯಾಂಡ್ ಹೋಲ್ಡಿಂಗ್ ಡೀಟೇಲ್, ಲ್ಯಾಂಡ್ ರೆಕಾರ್ಡ್, ಆರ್ ಟಿ ಸಿ ಅಂತ ತೆಕ್ಕೊಳ್ಬೇಕು. ಅಕೌಂಟ್ ನಂಬರನ್ನು ತೆಕ್ಕೊಳ್ಬೇಕು. ಅಕೌಂಟ್ ನಂಬರು ವಿತ್ IFSC ಕೋಡನ್ನು ತೆಕ್ಕೊಳ್ಬೇಕು. ಅದ್ರ ಜೊತೆಗೆ ಆಧಾರ್ ಲಿಂಕ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು, ಆಮೇಲೆ ಮೊಬೈಲ್ ನಂಬರ್ ಜೊತೆಗೆ ರಿಜಿಸ್ಟ್ರೇಷನ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿ ಫಸ್ಟ್ ಲೆವೆಲ್ ವೆಲಿಡೇಷನನ್ನು ಮಾಡಬೇಕಾಗುತ್ತೆ. ಅಂದರೆ ಪೋರ್ಟಲಲ್ಲಿ ಎಂಟ್ರಿ ಮಾಡ್ತಾರೆ ಕೃಷಿ ಇಲಾಖಾ ಸಿಬ್ಬಂದಿಗಳು. ಆಗ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಅಥವಾ ವೆಲಿಡೇಷನ್ ಆಗುತ್ತೆ. ಇದೆಲ್ಲವೂ ಸರಿ ಇದ್ದಾಗ ಸೆಕೆಂಡ್ ಲೆವೆಲ್ ವೆಲಿಡೇಷನಲ್ಲಿ ಏನಾಗ್ತದೆ ಅಂದರೆ, ರೈತನ ಹೆಸರು ಮತ್ತು ಲ್ಯಾಂಡ್ ರೆಕಾರ್ಡಲ್ಲಿ ಇರ್ತಕ್ಕಂಥ ಹೆಸರು ಸೇಮ್ ಇದೆಯಾ, ಆಮೇಲೆ ಅಕೌಂಟಲ್ಲಿ ಇರ್ತಕ್ಕಂಥ ಹೆಸರು ಸೇಮ್ ಇದೆಯಾ, ಆಧಾರಲ್ಲಿ ಇರ್ತಕ್ಕಂಥ ಹೆಸರು ಸೇಮ್ ಇದೆಯಾ, ಒಂದೇ ಬೆನಿಫಿಷರಿಯಾ ಅಂತಕ್ಕಂಥದ್ದನ್ನು
ಫೇಕ್ ಅಥವಾ ಡೂಪ್ಲಿಕೇಟ್ ಬೆನಿಫಿಷರಿ ಅಲ್ವಾ ಅಂತಕ್ಕಂಥದ್ದನ್ನು ಬ್ಯಾಂಕು ವ್ಯಾಲಿಡೇಟ್ ಮಾಡ್ಕೊಳತ್ತೆ. ವ್ಯಾಲಿಡೇಷನ್ ಆದಮೇಲೆ ಎಲ್ಲಿ ಮಿಸ್ ಮ್ಯಾಚ್ ಬರ್ತದೆ, ಹೊಂದಾಣಿಕೆ ಆಗೋದಿಲ್ವೋ ಅಂಥದ್ದನ್ನು ಮತ್ತೆ ಕೃಷಿ ಇಲಾಖೆಗೆ ವಾಪಸ್ಸು ಹಾಕ್ತಾರೆ. ಫಂಡ್ ಟ್ರಾನ್ಸ್ಫರ್ ಆರ್ಡರ್ FTOಸು ಮತ್ತು RFT ಅಂತ ಹೇಳಿ ವಾಪಸ್ ಹಾಕ್ತಾರೆ. ರಿಜೆಕ್ಟ್ ಮಾಡಿ ಹಾಕ್ತಾರೆ. ರಿಜೆಕ್ಟ್ ಮಾಡಿದಾಗ ಜೆನ್ಯೂನ್ ರೈತರಿದ್ದರೆ, ನಿಜವಾದ ರೈತ ಆ, ಇದ್ದು ಎಲ್ಲೋ ದಾಖಲೆಗಳಲ್ಲಿ ವ್ಯತ್ಯಾಸವಾಗಿದ್ದರೆ ಅದನ್ನು ಸರಿಪಡಿಸಿ ಕೃಷಿ ಇಲಾಖೆಗಳು ಬ್ಯಾಂಕ್‌ಗಳಿಗೆ ಮತ್ತು ಸರ್ಕಾರದ ಮುಖೇನ ಬ್ಯಾಂಕುಗಳಿಗೆ DBTಗೆ ಪುಷ್ ಮಾಡಲಾಗ್ತದೆ. ಅದು ಸರಿ ಇಲ್ಲ, ಕೆಲವೊಂದು ಇನ್ಎಲಿಜಿಬಲ್ ರೈತರೇನಾದರೂ ಅದರಲ್ಲಿ ಎಂಟ್ರಿ ಆಗಿದ್ದರೆ ಅಂಥವುಗಳನ್ನು ಪರ್ಮನೆಂಟಾಗಿ ರಿಜೆಕ್ಟ್ ಮಾಡಲಾಗ್ತದೆ. ಇನ್ನು ಯಾವೆಲ್ಲ ರೈತರನ್ನ ಪರ್ಮನೆಂಟಾಗಿ ರಿಜೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ, ಮೊದಲನೇದಾಗಿ ಯಾರೆಲ್ಲ ರೈತರು ಇನ್ಕಮ್ ಟ್ಯಾಕ್ಸ್ ಪೇಯಿ ಆಗಿರ್ತಾರೋ ಅಂಥವ್ರಿಗೆ ಈ ಯೋಜನೆಯಲ್ಲಿ ಲಾಭ ಇರೋದಿಲ್ಲ. ಮತ್ತು ಗೌರ್ಮೆಂಟ್ ಎಂಪ್ಲಾಯಿ ಯಾವ ರೈತ ಆಗಿರ್ತಾನೋ ಅವನು ಗೌರ್ಮೆಂಟ್ ಎಂಪ್ಲಾಯಿ ಕೂಡ ಈ ಯೋಜನೆಯ ಲಾಭ ಸಿಕ್ಕೋದಿಲ್ಲ. ಆಮೇಲೆ ಪ್ರೊಫೆಷನಲ್ ಲೈಕ್ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸ್ ಯಾರಿರ್ತಾರೋ ಅವ್ರಿಗೂ ಕೂಡ ಈ ಯೋಜನೆಯ ಲಾಭ ಇರೋದಿಲ್ಲ. ಅಲ್ಲದೆ ಇನ್ಸ್ಟಿಟ್ಯೂಷನಲ್ ಲ್ಯಾಂಡ್ ಹೋಲ್ಡರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದೋ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಮಾಡ್ತಿರ್ತಾರೆ. ಅಂಥವ್ರಿಗೂ ಕೂಡ ಈ ಯೋಜನೆ ಲಾಭ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗಾದರೆ ಏನು ಅಂತ ಹೇಳಿದರೆ, ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತದೆ ಅಂದರೆ, ಸ್ಟೇಟ್ ಗೌರ್ಮೆಂಟ್ ಕೃಷಿ ಇಲಾಖೆಯವರು ಸಿಬ್ಬಂದಿಗಳು ಮೊದಲನೇದಾಗಿ ರೈತರನ್ನ ಗುರುತಿಸ್ತಾರೆ. ಗುರುತಿಸಿ ಅವರ ಲ್ಯಾಂಡ್‌ನ ದಾಖಲೆಗಳನ್ನು, ಆಧಾರನ್ನು, ಬ್ಯಾಂಕ್ ಪಾಸ್ ಪುಸ್ತಕವನ್ನು, ಆಮೇಲೆ ಮೊಬೈಲ್ ನಂಬರನ್ನು ಎಲ್ಲವನ್ನು ಪಡೆದು ಪೋರ್ಟಲ್‌ಗೆ ಎಂಟ್ರಿ ಮಾಡ್ತಾರೆ. ವ್ಯಾಲಿಡೇಷನನ್ನು ಚೆಕ್ ಮಾಡ್ತಾರೆ. ಮತ್ತು ಬ್ಯಾಂಕ್ನವರು ಕೂಡ ಅಗೈನ್ ಇನ್ನೊಂದು ಸಾರಿ ವ್ಯಾಲಿಡೇಟ್ ಮಾಡ್ಕೋತಾರೆ. ಮಾಡ್ಕೊಂಡಾದಮೇಲೆ DBTಗೆ ಅಂದರೆ ಹಣ ಟ್ರಾನ್ಸ್ಫರಿಗೆ ಪುಷ್ ಮಾಡಲಾಗ್ತದೆ. ಇದನ್ನು ಸಾರ್ವಜನಿಕರು ಕೂಡ ಪೋರ್ಟಲಲ್ಲಿ PM ಕಿಸಾನ್ ಅಂತಕ್ಕಂಥ ಪೋರ್ಟಲಲ್ಲಿ ಸಾರ್ವಜನಿಕರು ಕೂಡ ನೋಡ್ಬೋದು. ಯಾವ ಡಿಸ್ಟ್ರಿಕ್ಕಿಗೆ ಎಷ್ಟು ಹಣ ಹೋಯಿತು, ಯಾವ ರಾಜ್ಯಕ್ಕೆ ಎಷ್ಟು ಹಣ ಹೋಯಿತು, ಮೊದಲನೇ ಕಂತಿನ ಹಣ ಎಷ್ಟು ಹೋಯಿತು, ಎಲ್ಲವೂ ಇಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಆಗಿರುತ್ತದೆ. ಹಾಗಾಗಿ ಪೋರ್ಟಲಲ್ಲಿ ಎಲ್ಲ ಸಾರ್ವಜನಿಕರು ಅದನ್ನು ನೋಡ್ಬೋದು. ಇನ್ನು ಇದ್ರದ್ದು ಇಂಪಾರ್ಟೆನ್ಸ್ ಏನಿದ್ರ ಪ್ರಾಮುಖ್ಯತೆ ಅಂತ ಹೇಳಿದರೆ, ಇಲ್ಲಿ ಹೆಚ್ಚಿನ ಒತ್ತನ್ನು ಕೊಡಲಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ. ಯಾಕಂದರೆ ನಮ್ಮ ದೇಶವೇ ಒಂದು ಹಳ್ಳಿಗಳ ದೇಶ. ಜೊತೆಗೆ ಇಲ್ಲಿ ತುಂಬ ಫ್ರಾಗ್ಮೆಂಟೆಡ್ ಲ್ಯಾಂಡ್ಸ್ ಇದೆ. ಅಂದರೆ ಸಣ್ಣ ಸಣ್ಣ ಲ್ಯಾಂಡ್ ಹೋಲ್ಡಿಂಗನ್ನು ಇರ್ತಕ್ಕಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರ ಸಂಖ್ಯೆ ಜಾಸ್ತಿ ಇದೆ. ಆದ್ದರಿಂದ ಇಲ್ಲಿ ಇದು ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ದೇಶದ ಜನಸಂಖ್ಯೆ ತುಂಬ ಹೆಚ್ಚುತ್ತಾ ಇದೆ. ನಮಗೆ ಸ್ವತಂತ್ರ ಸಿಕ್ಕಾಗಿರುವ ಜನಸಂಖ್ಯೆಗೂ ಈಗೂ ತುಂಬ ವ್ಯತ್ಯಾಸ ಆಗಿದೆ. ಆದರೆ ಕ್ಷೇತ್ರ ಇರೋದು ಅಷ್ಟೇ 329 ಮಿಲಿಯನ್ ಹೆಕ್ಟರ್ ಜಿಯೋಗ್ರಫಿಕಲ್ ಏರಿಯಾ ಇರೋದು ಅಷ್ಟೇ ಇದೆ. ಹಾಗಾದರೆ ಏನು ಮಾಡಬೇಕು ನಾವು? ಎಲ್ಲರ ಹೊಟ್ಟೆಯನ್ನು ತುಂಬಿಸ್ಬೇಕು ಅಥವಾ ಫುಡ್ ಸೆಕ್ಯೂರಿಟಿಯನ್ನು, ಆಹಾರ ಭದ್ರತೆಯನ್ನು ತರಬೇಕು ಅಂತ ಹೇಳಿದರೆ ಏನು ಮಾಡಬೇಕು? ಇರುವ ಕ್ಷೇತ್ರದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯತಕ್ಕಂಥ ಕೃಷಿಯನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ರೈತರನ್ನು ಬಲವರ್ತನೆ ಮಾಡಬೇಕಾಗುತ್ತೆ. ಮತ್ತು ರೈತ ಸಾಲದಲ್ಲಿ ಸಿಲುಕಬಾರದು ಅಂತಕ್ಕಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಯೋಜನೆಯನ್ನು ತರಲಾಗಿದೆ. ಹಾಗಾದರೆ ಇಲ್ಲಿವರೆಗೂ ಏನೇನು ಅಚೀವ್ಮೆಂಟ್, ಏನೇನು ಸಾಧನೆಗಳಾಗಿದೆ PM ಕಿಸಾನ್ ಮುಖಾಂತರ ಅಂತ ಹೇಳಿದರೆ, ಕ್ರೋರ್ಸ್ ಆಫ್ ಫಾರ್ಮರ್ಸನ್ನು ಇಲ್ಲಿ ಬೆನಿಫಿಟ್ ಅಂದರೆ ಕೋಟಿಗಳ ರೈತರನ್ನು ಇಲ್ಲಿ ಕವರ್ ಮಾಡಲಾಗಿದೆ. ಮತ್ತು ಥೌಸಂಡ್ಸ್ ಆಫ್ ಕ್ರೋರ್ಸ್ ಅಮೌಂಟ್ ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆ. ಅಲ್ಲದೆ ಫೈನಾನ್ಷಿಯಲ್ ಇನ್ಕ್ಲೂಷನ್, ರೂರಲ್ ಏರಿಯಾದವರಿಗೆ ಹೆಚ್ಚಿನ ಒತ್ತನ್ನು, ಹಳ್ಳಿಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗಿದೆ. ಇನ್ನು 18 ಮತ್ತು 19ರಲ್ಲಿ ಪ್ರತಿ ವರ್ಷ ಏನು ಅಮೌಂಟ್ ನೀಡ್ತಾ ಬಂದಿದ್ದಾರೆ. 2019ರಲ್ಲಿ 2 ಕಂತು ಅಮೌಂಟನ್ನು ನೀಡಲಾಯಿತು. ಹಾಗೆ ಇಲ್ಲಿವರೆಗೂ 21ನೇ ಕಂತನ್ನು ನೀಡಲಾಗಿದೆ. ಸರಿಸುಮಾರು ಹೇಳಬೇಕಂದ್ರೆ 21 ಕಂತು. ಒಂದು ಕಂತಿಗೆ 2,000 ಅಂತ ಹೇಳಿದರೆ ಒಂದು 40ರಿಂದ 42 ಸಾವಿರ ಪ್ರತಿ ರೈತರಿಗೆ ಹಣವನ್ನು ನೀಡಲಾಗಿದೆ. ಇಚ್ಛೆಪಟ್ಟ ರೈತರು ತಮ್ಮ ಅಕೌಂಟನ್ನು ಕ್ರಾಸ್ ವೆರಿಫೈ ಮಾಡ್ಕೊಳ್ಬೋದು. ಇನ್ನು ಪೇಮೆಂಟ್ ಪ್ರಾಸೆಸ್ ಹೇಗೆ ನಡೆಯುತ್ತೆ ಅಂತ ಹೇಳಿದರೆ, ರೈತ ರಿಜಿಸ್ಟ್ರೇಷನ್ ಮಾಡ್ಕೊಂಡ ನಂತರ ಕೃಷಿ ಇಲಾಖೆ ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಾದಮೇಲೆ ಕೃಷಿ ಇಲಾಖೆ ಮತ್ತು ಬ್ಯಾಂಕುಗಳು ಅದನ್ನು ವ್ಯಾಲಿಡೇಟ್ ಮಾಡಿಕೊಂಡು ಪೇಮೆಂಟಿಗೆ ಪುಷ್ ಮಾಡಿದಾಗ ಮೊದಲು ಗೌರ್ಮೆಂಟಿಂದ ಸೆಂಟ್ರಲ್ ಬ್ಯಾಂಕಿಗೆ ಬರುತ್ತೆ ಅಮೌಂಟು. ಸೆಂಟ್ರಲ್ ಬ್ಯಾಂಕಿಂದ ಸ್ಪಾನ್ಸರ್ಡ್ ಬ್ಯಾಂಕಿಗೆ ಬರುತ್ತೆ. ಸ್ಪಾನ್ಸರ್ಡ್ ಬ್ಯಾಂಕಿಂದ ಸಂಬಂಧಪಟ್ಟ DBT ಬ್ಯಾಂಕ್ಗಳಿಗೆ ಬಂದು ಆಮೇಲೆ ಅಮೌಂಟು ರೈತರಿಗೆ ನೇರವಾಗಿ ತಲುಪುತ್ತೆ. ಅಂದರೆ ಇಲ್ಲಿ ಹೇಳಬೇಕು ಅಂತ ಹೇಳಿದರೆ, ಹಣ ನೇರವಾಗಿ ಸರ್ಕಾರದಿಂದ ರೈತರಿಗೆ ನೇರವಾಗಿ ತಲುಪುತ್ತೆ. ಇನ್ನು ಇಲ್ಲಿವರೆಗೂ ಬೆನಿಫಿಷರಿ ಎಷ್ಟು ಜನ ಆ್ಯಡ್ ಆಗಿದ್ದಾರೆ ಅಂತ ಹೇಳ್ತಾ ಬರೋದಾದರೆ, 43% ಅಷ್ಟು ಜನ ಈ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ. ಇನ್ನು 57% ಅಷ್ಟು ಜನ ಈ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇಲ್ಲ. ಇದರ ಅರ್ಥ ಏನು? ಅವೇರ್ನೆಸ್ ಇಲ್ಲ. ಅಂದರೆ ಜನರಿಗೆ ಜಾಗೃತಿ ಮೂಡಲಿಲ್ಲ. ಈ ಯೋಜನೆ ಕುರಿತಾಗಿ ಮಾಹಿತಿ ದೊರಕಲಿಲ್ಲ ಅಂತಕ್ಕಂಥ ಒಂದು ವಿಷಾದಕರವಾದಂಥ ವಿಷಯ. ಹಾಗಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಪ್ರತಿಯೊಬ್ಬ ರೈತನು
ಅವರು 2 ಹೆಕ್ಟೇರ್ ಒಳಗಡೆ ಇದ್ದಂಥ ಪ್ರತಿಯೊಬ್ಬ ರೈತರು ಇದರಲ್ಲಿ ತಮ್ಮ ಹೆಸರನ್ನು ನೋಂದಾವಣೆ ಮಾಡ್ಕೊಳ್ಬೇಕು. ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ತಮ್ಮ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿ ಅರ್ಜಿಯನ್ನು ಕೊಟ್ಟು ಹೆಸರನ್ನು ನೋಂದಾಯಿಸ್ಕೊಳ್ಬೇಕಾಗ್ತದೆ. ಅದಲ್ಲದೇನೆ ಹಾಗಾದರೆ ಯಾವೆಲ್ಲ ಸ್ಟೇಟ್‌ಗಳಲ್ಲಿ ಯಾವ ರೀತಿಯಾಗಿ ಈ ಯೋಜನೆ ರನ್ ಆಗ್ತಾ ಇದೆ ಅಂತ ತಾವು ನೋಡ್ಬೋದಿಲ್ಲಿ. ಇನ್ನು ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ಯೋಜನೆಯ ಸದುಪಯೋಗ ಪಡಿಸಿಕೊಂಡ ಉತ್ತಮವಾಗಿ ಸದುಪಯೋಗ ಪಡಿಸ್ಕೊಂಡಂಥ ರಾಜ್ಯಗಳು ಅಂತ ಹೇಳಿದರೆ ಮೊದಲನೇದಾಗಿ ಪಂಜಾಬು. ಕೃಷಿಯಲ್ಲಿ ಪಂಜಾಬೇ ಮುಂದಿರೋದು ಮತ್ತು ಈ ಯೋಜನೆಯನ್ನು ಸದುಪಯೋಗ ಪಡಿಸ್ಕೊಂಡಿದ್ರಲ್ಲೂ ಪಂಜಾಬ್ ಮುಂದಿದೆ. ಅನಂತರ ಅಂಡಮಾನ್ ನಿಕೋಬಾರು, ಗುಜರಾತು, ಉತ್ತರಾಖಂಡು, ಹರಿಯಾಣ, ಅಸ್ಸಾಮು, ಹಿಮಾಚಲ್ ಪ್ರದೇಶ ಈ ಥರ ಹಲವಾರು ರಾಜ್ಯಗಳು ಇದರ ಸದುಪಯೋಗವನ್ನು ತುಂಬ ಒಳ್ಳೆಯ ಮಟ್ಟದಲ್ಲಿ ಬಳಸ್ಕೊಂಡಿದೆ. ಇನ್ನು ಯೋಜನೆಯ ಪರಿಚಯವೇ ಇಲ್ಲ ಅಥವಾ ಬಳಸ್ಕೊಳ್ಳೋದು ತುಂಬ ಕಡಿಮೆ ಆಗಿದೆ ಅಂತಕ್ಕಂಥ ರಾಜ್ಯಗಳು ಅಂತ ಹೇಳಿದರೆ ತ್ರಿಪುರಾ, ಒಡಿಸ್ಸಾ, ಕರ್ನಾಟಕ, ಆಮೇಲೆ ಅರುಣಾಚಲ್ ಪ್ರದೇಶ, ಮೇಘಾಲಯ, ಲಕ್ಷದ್ವೀಪ, ಬಿಹಾರ, ಗೋವಾ, ಮಧ್ಯಪ್ರದೇಶ, ಸಿಕ್ಕಿಮು. ಹಾಗಾದರೆ ನಮ್ಮ ರಾಜ್ಯ ಎಲ್ಲಿ ಬರ್ತದೆ ಅಂತ ಹೇಳಿದ್ರೆ ಬಾಟಮ್ ಪರ್ಫಾರ್ಮಿಂಗ್ ಸ್ಟೇಟ್ಸು. ಅಂದರೆ ಹೆಚ್ಚಿನ ರೈತರನ್ನು ಇದರಲ್ಲಿ ನಾವು ಅಳವಡಿಸುವಲ್ಲಿ ನಾವು ಇನ್ನೂ ಸಾಧನೆ ಮಾಡಬೇಕಾಗಿದೆ. ತುಂಬ ವಿಷಾದಕರವಾದ ವಿಷಯ. ಇಲ್ಲ ಜನರಲ್ಲಿ ಜಾಗೃತಿ ಮೂಡಲಿಲ್ಲ, ಇಲ್ಲದಿದ್ದರೆ ಪೋರ್ಟಲ್ ಏನೋ ಇಶ್ಯೂ ಆಗಿ ನಾವು ಇಲ್ಲಿವರೆಗೂ ಮಾಡಲಿಲ್ಲ. ಹಾಗಾಗಿ ತಮ್ಮಲ್ಲಿ ಎಲ್ಲರಲ್ಲಿ ಕೋರಿಕೆ ಏನಂತಂದರೆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು. ಅದೇ ರೀತಿ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಮತ್ತು ತಮ್ಮ ಈ ಮೂಲಕ ತಮ್ಮ ಆರ್ಥಿಕ ಒಂದು ಆದಾಯವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ನಮ್ಮ ದೇಶದ ಕೃಷಿ ವಲಯದ ಒಂದು ಸ್ಟ್ರೆಂಥನಿಂಗ್ ಅಂತ ಹೇಳ್ತೀವಿ, ಬಲಪಡಿಸುವಿಕೆಯನ್ನು ಕೂಡ ಮಾಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಯೋಜನೆನ ತುಂಬ ಸಿಂಪಲ್ಲಾಗಿ ಇಷ್ಟಕ್ಕೆ ಇಟ್ಟಿದ್ದೀನಿ ನಾನು. ಇನ್ನು ಮುಂಬರುವ ವಿಡಿಯೋಗಳಲ್ಲಿ PM ಕಿಸಾನನ್ನು ಬೇರೆ ಯಾವೆಲ್ಲ ಯೋಜನೆಗಳ ಜೊತೆಗೆ ಲಿಂಕ್ ಮಾಡಲಾಗ್ತದೆ ಅಂತಕ್ಕಂಥ ವಿಷಯಗಳನ್ನು ಕೂಡ ಚರ್ಚೆ ಮಾಡಲಾಗ್ತದೆ. ತಾವೇನಾದರೂ ಇಷ್ಟಪಟ್ಟಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿದಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು ಕೂಡ ಕವರ್ ಮಾಡಲಾಗ್ತದೆ. ಆದ್ದರಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ಈ ಯೋಜನೆಯ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಟ್ಯಾಗ್ಲೈನ್ ಬಂದು ಶರೀರ ಎಷ್ಟು ಅಲ್ದಾಡ್ತದೋ ಅಷ್ಟು ಆರೋಗ್ಯವಾಗಿರುತ್ತೆ, ಮನಸ್ಸು ಎಷ್ಟು ಸ್ಥಿರವಾಗಿರ್ತದೋ ಅಷ್ಟು ಶಾಂತವಾಗಿರುತ್ತೆ. ಅಂದರೆ ಶರೀರಕ್ಕೆ ಕೆಲಸವನ್ನು ಕೊಡಬೇಕು, ಮನಸ್ಸಿಗೆ ಶಾಂತಿಯನ್ನು ಕೊಡಬೇಕು. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.